ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಯವನ್ನು ಗೆಲ್ಲುವುದು. ನನ್ನಲ್ಲಿದ್ದ ಉರಗ ಭೀತಿ, ನನ್ನ ಭೀತಿಯನ್ನು ಕುರಿತು ಹೇಳುತ್ತೇನೆ ಕೇಳಿ. ಚಿಕ್ಕ ವಯಸ್ಸಿನಲ್ಲಿ ಸಹಜವಾಗಿ ನಿರ್ಭೀತ ಸ್ವಭಾವದವನಾಗಿದ್ದೆ. ಉಕ್ಕಿ ಹರಿಯುವ ಗಂಗೆಯನ್ನು ಈಜಿ ದಾಟಿ ಹುಲಿಗಳ ಬಗ್ಗೆ ಭಯವಿಲ್ಲದೆ ಕಾಡಿನೊಳಗೆ ಸುತ್ತಾಡುತ್ತಿದ್ದೆ. ಆದರೆ ಹಾವುಗಳನ್ನು ಕಂಡರೆ ತುಂಬಾ ಹೆದರುತ್ತಿದ್ದೆ. ಅನೇಕ ಸಲ ಹಾವುಗಳೊಡನೆ ಮುಖಾಮುಖಿಯಾಗಿದ್ದುಂಟು. ಆದರೆ ನನ್ನ ಭೀತ ಸ್ವಭಾವವನ್ನು ಎಲ್ಲರಿಂದಲೂ, ನನ್ನ ಗುರುಗಳಿಂದಲೂ ಕೂಡ ಗೌಪ್ಯವಾಗಿಟ್ಟಿದ್ದೆ. ಒಮ್ಮೆ 1939 ಸೆಪ್ಟೆಂಬರಿನಲ್ಲಿ ನಾನು ಮತ್ತು ಗುರುಗಳು ಕೆಳಗಿಳಿದು ಋಷಿಕೇಶಕ್ಕೆ ಬಂದೆವು. ನಾವು ವೀರಭದ್ರಕ್ಕೆ ಹೋಗುವ ಮಾರ್ಗದ ಒಂದು ಸ್ಥಳದಲ್ಲಿ ವಾಸ್ತವ್ಯ ಹೂಡಿದೆವು. ಮುಂಜಾನೆ ಗಂಗೆಯಲ್ಲಿ ಸ್ನಾನ ಮಾಡಿ ತಡಿಯಲ್ಲಿ ಧ್ಯಾನಕ್ಕೆ ಕುಳಿತೆವು. ಆ ವೇಳೆಗೆ ನಾನಾಗಲೇ ನಿರಂತರವಾಗಿ 2-3 ಗಂಟೆಗಳ ಕಾಲ ಧ್ಯಾನಲೀನನಾಗಿ ಕುಳಿತುಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದೆ. 7:30 ಸಮಯ ಇರಬಹುದು. ಕಣ್ಣು ಬಿಟ್ಟು ನೋಡಿದಾಗ ಒಂದು ನಾಗರ ಹಾವಿನೊಡನೆ ನನ್ನ ಮುಖಾಮುಖಿ ನಡೆದಿದೆ. ಅದು ಸಿಂಬೆ ಸುತ್ತಿ ಹೆಡೆ ಎತ್ತಿ ಕುಳಿತಿದೆ. ಅಲ್ಲಾಡದೆ ಕುಳಿತಿದೆ. 2 ಅಡಿ ದೂರದಲ್ಲಿ ನನ್ನ ಮುಂದೆಯೇ ಇದೆ. ನನ್ನನ್ನೇ ನೋಡುತ್ತಿದೆ. ಭಯಾಕ್ರಾಂತನಾಗಿ ತಕ್ಷಣ ಮತ್ತೆ ಕಣ್ಣು ಮುಚ್ಚಿಕೊಂಡೆ. ಏನು ಮಾಡಲೂ ತೋಚಲಿಲ್ಲ. ಕೆಲವು ಸೆಕೆಂಡುಗಳ ನಂತರ ಕಣ್ಣು ಬಿಟ್ಟು ನೋಡಿದೆ. ಅಲುಗಾಡಿಲ್ಲ. ಅದು ನೆಗೆದದ್ದು ಮಿಂಚಿನ ವೇಗದಲ್ಲಿ ಓಟಕ್ಕಿತ್ತೆ. ಕೆಲವು ಗಜಗಳಷ್ಟು ದೂರ ಹೋಗಿ ತಿರುಗಿ ನೋಡಿದೆ. ನಾಗರ ಆಗಷ್ಟೇ ಪೊದೆಯತ್ತ ತೆವಳತೊಡಗಿತು. ಗುರುಗಳ ಬಳಿಗೆ ವಾಪಸ್ಸು ಹೋಗಿ ನಡೆದದ್ದನ್ನು ವಿವರಿಸಿದೆ. ನಕ್ಕು ಅವರು ಹೇಳಿದ್ದೇನೆಂದರೆ, ಆಳವಾದ ಧ್ಯಾನದಲ್ಲಿರುವವರ ಸಮೀಪದಲ್ಲಿ ಧ್ಯಾನಾವಸ್ಥೆಯನ್ನು ತಲುಪುವುದು ಯಾವುದೇ ಜೀವಂತ ಪ್ರಾಣಿಗೆ ಸಹಜವಾದುದು. ಅನೇಕ ಬಗೆಯ ತರಬೇತಿಯನ್ನು ಪಡೆದ ನನಗೆ ಮತ್ತೊಂದು ಸಲ ಹಾವುಗಳೊಡನೆ ಇನ್ನೊಂದು ಕರಾಳ ಅನುಭವ ಪಕ್ಕಾಗುವ ಪ್ರಸಂಗ ಬಂತು. ಭಾರತೀಯ ಸಂಸ್ಕೃತಿಯ ತವರುಮನೆಯೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ದಕ್ಷಿಣ ಭಾರತಕ್ಕೆ ಹೋಗುವಂತೆ ನನಗೆ ಹೇಳಲಾಯಿತು. ಚಳಿ ಮಳೆಗಳ ಒಂದು ಸಂಜೆ ದೇವಸ್ಥಾನವೊಂದರಲ್ಲಿ ಆಶ್ರಯ ಕೇಳಲು ಹೋದೆ. ಮೊದಲು ಅವರು ಹೇಳಿದರು, ನೀವೊಬ್ಬ ಸ್ವಾಮಿಯಾಗಿದ್ದರೆ ನಿನಗೆ ಆಶ್ರಯ ಯಾಕೆ ಬೇಕು? ಆದರೆ ಆ ಹೊತ್ತಿಗೆ ಒಬ್ಬಾಕೆ ದೇವಸ್ಥಾನದೊಳಗಿಂದ ಬಂದು, ಬಾ, ನಾನು ಜಾಗ ಕೊಡ್ತೀನಿ ಎಂದು ಹೇಳಿದಳು. ಆ ಹೆಂಗಸು ನನ್ನನ್ನು 6 ಅಡಿ ಚಚ್ಚೌಕದ ಚಿಕ್ಕ ಹುಲ್ಲು ಗುಡಿಸಲಿಗೆ ಕರೆದುಕೊಂಡು ಹೋಗಿ ಇಲ್ಲಿರು ಎಂದು ಹೇಳಿ ಹೋದಳು. ನನ್ನಲ್ಲಿ ಒಂದು ಕೃಷ್ಣಾಜಿನ, ಒಂದು ಶಾಲು, ಒಂದು ತುಂಡು ಪಂಚೆ ಇವಿಷ್ಟೇ ಇದ್ದದ್ದು. ಗುಡಿಸಿಲಿನಲ್ಲಿ ಬೆಳಕಿರಲಿಲ್ಲ. ಬಾಗಿಲ ಸಂದಿನಿಂದ ಬರುವ ಬೆಳಕಿನಿಂದ ಸ್ವಲ್ಪ ಸ್ವಲ್ಪ ಕಾಣುತ್ತಿತ್ತು. ಕೆಲವು ನಿಮಿಷಗಳ ನಂತರ ನನ್ನ ಮುಂದೆಯೇ ಒಂದು ನಾಗರ ಹಾವು ತೆವಳಿಕೊಂಡು ಬಂತು. ಇನ್ನೊಂದು ನನ್ನ ಪಕ್ಕದಲ್ಲಿತ್ತು. ಆ ಕೋಣೆಯಲ್ಲಿ ಹಲವಾರು ನಾಗರ ಹಾವುಗಳಿವೆ ಎಂದು ನನಗೆ ಬೇಗ ತಿಳಿದು ಹೋಯಿತು. ಹಾವುಗಳ ದೇವಾಲಯಕ್ಕೆ ಬಂದಿರುವುದಾಗಿ ಮನವರಿಕೆ ಮಾಡಿಕೊಂಡೆ. ಅಪಾಯಕಾರಿ ಸನ್ನಿವೇಶ ಅದು. ಹಾಗಾಗಿ ಹೆದರಿದ್ದೆ ನಾನು. ನಾನು ನಿಜವಾದ ಸ್ವಾಮಿ ಹೌದೋ ಅಲ್ಲವೋ ತಿಳಿಯಲು ಆ ಹೆಂಗಸು ಬಯಸಿರಬೇಕು. ನಿಜಕ್ಕೂ ನಾನು ಆಗ ತಾನೇ ಸ್ವಾಮಿಯಾಗಲು ಹೊರಟಿದ್ದೆ. ಬಹಳ ಹೆದರಿದ್ದೆನಾದರೂ ಆಲೋಚಿಸಿದೆ. ರಾತ್ರಿ ಹೊತ್ತು ಇಲ್ಲಿಂದ ಓಡಿ ಎಲ್ಲಿಗೆ ಹೋಗೋದು? ಅಲ್ಲದೆ ಇಲ್ಲಿಂದ ಹೋದೆನಾದರೂ ಇನ್ನು ಮುಂದೆ ಯಾವ ಸ್ವಾಮಿಗೂ ಆ ಹೆಂಗಸು ಭಿಕ್ಷೆ ಹಾಕೋದಿಲ್ಲ. ನಾನು ಇಲ್ಲೇ ಉಳಿಯುತ್ತೇನೆ. ಒಂದು ವೇಳೆ ಸತ್ತರೂ ಕೊನೆ ಪಕ್ಷ ವೈರಾಗ್ಯದ ತತ್ವಗಳಿಗೆ ಕುಂದು ಉಂಟಾಗುವುದಿಲ್ಲ ಎಂದು ತೀರ್ಮಾನ ಮಾಡಿದೆ. ಆಮೇಲೆ ಮನಸ್ಸಿನಲ್ಲೇ ಆ ಹೆಂಗಸು ಜ್ಞಾನಿಯಂತೆ ತೋರುವುದಿಲ್ಲ. ಆದಾಗ್ಯೂ ಇಲ್ಲಿಗೆ ಬರುತ್ತಾಳೆ. ಆದ್ದರಿಂದ ಯಾವ ಅಪಾಯಕ್ಕೂ ಒಳಗಾಗದ ಹಾಗೆ ನಾನು ಇಲ್ಲೇ ಯಾಕಿರಬಾರದು ಅಂದುಕೊಂಡೆ.
ನನ್ನ ಗುರುಗಳು ಹೇಳಿದ ಮಾತುಗಳನ್ನು ನೆನಪು ಮಾಡಿಕೊಂಡು ಅಲುಗಾಡದೆ ಕುಳಿತು ಬಿಟ್ಟರೆ ಹಾವುಗಳು ಏನು ಮಾಡುತ್ತವೆ, ಅವಕ್ಕೇನಾಗಬೇಕಾಗಿದೆ ನನ್ನಿಂದ ಎಂದು ವಿಚಾರ ಮಾಡಿ ಇಡೀ ರಾತ್ರಿ ನಿಶ್ಚಲವಾಗಿ ನೋಡುತ್ತಾ ಕುಳಿತೆ. ಧ್ಯಾನ ಮಾತ್ರ ಸಾಧ್ಯವಾಗಲಿಲ್ಲ. ಹಾವಿನ ಧ್ಯಾನ ಮಾಡಿದೆ ಅಷ್ಟೆ. ಈ 2 ಅನುಭವಗಳ ನಂತರ ಕೂಡ ನನ್ನ ಹಾವಿನ ಭಯ ಮುಂದುವರೆಯಿತು. ಯುವ ಸ್ವಾಮಿಯಾದ ನನ್ನ ಬಳಿಗೆ ಅನೇಕ ಜನ ಹಿರಿಯ ಸರಕಾರಿ ಅಧಿಕಾರಿಗಳು ಕೂಡ ಬಂದು ಅಡ್ಡ ಬೀಳುತ್ತಿದ್ದರು. ನಾನು ಆಶೀರ್ವದಿಸುತ್ತಿದ್ದೆ. ಆದರೆ ಆಂತರ್ಯದಲ್ಲಿ ಹಾವುಗಳ ಎಡೆಬಿಡದ ಭೀತಿ ನನ್ನಲ್ಲಿತ್ತು. ನನ್ನ ಶಿಷ್ಯರಿಗೆ ಬ್ರಹ್ಮಸೂತ್ರಗಳನ್ನು, ನಿರ್ಭೀತಿ ಮೀಮಾಂಸೆಯನ್ನು ಬೋಧಿಸುತ್ತಿದ್ದೆ. ಆದರೆ ನನ್ನೊಳಗೆ ಭೀತಿ ತುಂಬಿಕೊಂಡಿತ್ತು. ಭೌತಿಕ ವಿಚಾರಧಾರೆಯ ಮೂಲಕ ಭೀತಿಯನ್ನು ತೊಡೆದು ಹಾಕುವ ಸಾಧ್ಯವಾದ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡಿದೆ. ಆದರೆ ನನ್ನ ಪ್ರಯತ್ನ ಹೆಚ್ಚಾದ ಹಾಗೆಲ್ಲ ಭೀತಿ ಬಲಗೊಳ್ಳತೊಡಗಿತು. ಇದು ಎಷ್ಟೊಂದು ಬಲಯುತವಾಯಿತೆಂದರೆ ಅನೇಕ ಸಮಸ್ಯೆಗಳು ಬರತೊಡಗಿದವು. ಯಾವುದೇ ಶಬ್ದ ಆದ ತಕ್ಷಣ ಹಾವುಗಳ ಯೋಚನೆ ಮನಸ್ಸಿನಲ್ಲಿ ಮೂಡುತ್ತಿತ್ತು. ಧ್ಯಾನಕ್ಕೆ ಕುಳಿತಾಗ ಆಗಾಗ ಕಣ್ಣು ಬಿಟ್ಟು ಸುತ್ತಮುತ್ತ ನೋಡುತ್ತಿದ್ದೆ. ಎಲ್ಲಿಗೆ ಹೋದರೂ ಹಾವಿದೆಯಾ ಎಂದು ಹುಡುಕುತ್ತಿದ್ದೆ. ಕೊನೆಗೆ ನೀನು ಈ ಭೀತಿಯನ್ನು ಕಿತ್ತು ಒಗೆದು ಬಿಡು. ಈ ಪ್ರಯತ್ನದಲ್ಲಿ ಸತ್ತರೂ ಸರಿ, ಅದು ನಿನ್ನ ಬೆಳವಣಿಗೆಗೆ ಒಳ್ಳೆಯದಲ್ಲ. ನಿನ್ನನ್ನು ಪ್ರೀತಿಸುವ, ಗೌರವಿಸುವ ಹಾಗೂ ಅವಲಂಬಿಸುವ ಮಂದಿಗೆ ಹೇಗೆ ಮಾರ್ಗದರ್ಶನ ನೀಡಬಲ್ಲೆ? ನೀನೇ ಭೀತನಾಗಿದ್ದೀಯ. ಹಾಗಿದ್ದರೂ ಜನರಿಗೆ ಮಾರ್ಗದರ್ಶನ ನೀಡುತ್ತಿದ್ದೀಯೆ. ಆಷಾಢಭೂತಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡೆ. ಸ್ವಾಮೀಜಿ, ನನ್ನ ಗುರುಗಳ ಬಳಿ ಹೋಗಿ ಅವರನ್ನು ಮಾತನಾಡಿಸಿದೆ. ನನಗೆ ಗೊತ್ತಿದೆ, ಹಾವುಗಳ ಬಗ್ಗೆ ಹೆದರಿದ್ದೀಯ. ನಿಮಗೆ ಗೊತ್ತಿದ್ದರೆ ಆ ಭಯದಿಂದ ಬಿಡುಗಡೆ ಪಡೆಯೋದು ಹೇಗೆ ಅನ್ನೋದನ್ನು ನೀವು ಯಾಕೆ ನನಗೆ ಹೇಳಲಿಲ್ಲ? ಅದಕ್ಕೆ ಗುರುಗಳು, ನಾನ್ಯಾಕೆ ಹೇಳಲಿ? ಈ ಭಯವನ್ನು ನನಗೆ ತಿಳಿಸದೆ ಮುಚ್ಚಿಟ್ಟಿದ್ದಾದರೂ ಯಾಕೆ ಎಂದು ಕೇಳಿದರು. ನಾನು ಯಾವತ್ತೂ ಯಾವುದನ್ನು ಅವರಿಂದ ಗೌಪ್ಯವಾಗಿಟ್ಟವನಲ್ಲ. ಆದರೆ ಯಾಕೋ ಇದನ್ನು ಮಾತ್ರ ಅವರಿಗೆ ಹೇಳಿರಲಿಲ್ಲ. ಆಮೇಲೆ ಅವರು ನನ್ನನ್ನು ಕಾಡಿಗೆ ಕರೆದುಕೊಂಡು ಹೋಗಿ ಹೇಳಿದರು, ನಾಳೆ ಮುಂಜಾನೆಯಿಂದ ನಾವು ಮೌನಾಚರಣೆ ಮಾಡಲಿದ್ದೇವೆ. ಬೆಳಗಿನ 3:30 ಗಂಟೆಗೆ ನೀನು ಎದ್ದು ಹೋಗಿ ವಿಶೇಷ ಪೂಜೆಯ ಸಲುವಾಗಿ ಪತ್ರೆ ಪುಷ್ಪಗಳನ್ನು ಸಂಚಯಿಸಿ ತರಬೇಕು. ಈ ಪೂಜೆಯನ್ನು ಪಾರ್ಥಿವ ಪೂಜಾ ಎನ್ನುತ್ತಾರೆ ಎಂದು ತಿಳಿಸಿದರು. ಮಾರನೆಯ ಬೆಳಿಗ್ಗೆ ಹೊರಟೆ. ಒಂದು ದೊಡ್ಡ ಎಲೆಗಳ ಗುಪ್ಪೆ ಕಣ್ಣಿಗೆ ಬಿತ್ತು. ಕತ್ತಲಲ್ಲಿ ಕಿತ್ತದ್ದರಿಂದ ಅದರಲ್ಲಿ ಒಂದು ನಾಗರ ಹಾವು ಇದ್ದದ್ದು ಆಮೇಲೆ ಗೊತ್ತಾಯಿತು. ಅದು ಕೈಯಲ್ಲಿದೆ. ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಏನು ಮಾಡಲು ತೋಚುತ್ತಿಲ್ಲ. ಎಷ್ಟೊಂದು ಹೆದರಿ ಕಂಗಾಲಾಗಿದ್ದೆನೆಂದರೆ ಕುಸಿದು ಬೀಳುವುದರಲ್ಲಿದ್ದೆ. ಕೈಗಳು ನಡುಗುತ್ತಿದ್ದವು. ನನ್ನ ಗುರುಗಳೂ ಅಲ್ಲಿದ್ದರು. ಅದನ್ನು ತೆಗೆದುಕೊಂಡು ಬಾ ಇಲ್ಲಿ ಎಂದರು. ಭಯದಿಂದ ನಡುಗುತ್ತಿದ್ದೆ. ಆಗ ಅವರು ಮತ್ತೆ ಅದು ನಿನ್ನನ್ನು ಕಚ್ಚುವುದಿಲ್ಲ ಎಂದು ಹೇಳಿದರು. ಅಪ್ರಜ್ಞಾಪೂರ್ವಕವಾಗಿ ಭಯ ಬೆಳೆದು ಬೇರೂರಿ ಕಾಡುತ್ತಿದೆ. ನೀನು ಕೈಯಲ್ಲಿ ಹಿಡಿದಿರೋದು ಸಾವನ್ನು ಎಂದು ನನ್ನ ಮನಸ್ಸು ಹೇಳಿತು. ನನ್ನ ಗುರುಗಳಲ್ಲಿ ನನಗೆ ನಂಬಿಕೆಯಿತ್ತು. ಆದರೆ ನನ್ನ ಭಯ ನನ್ನ ನಂಬಿಕೆಗಿಂತಲೂ ಬಲಯುತವಾಗಿತ್ತು. ಗುರುಗಳು ಕೇಳಿದರು, ನೀನು ಹಾವನ್ನು ಯಾಕೆ ಪ್ರೀತಿಸೋದಿಲ್ಲ? ಪ್ರೀತಿಸೋದು ಚೀರಿದೆ ನಾನು. ಭಯದ ಪ್ರಭಾವದಲ್ಲಿದ್ದಾಗ ಯಾವುದನ್ನಾದರೂ ಪ್ರೀತಿಸೋದು ಹೇಗೆ ಎಂದು ಕೇಳಿದೆ. ಪ್ರಪಂಚದಲ್ಲಿ ಇದು ಎಲ್ಲರಿಗೂ ತಿಳಿದ ಸಂಗತಿ. ನಿಮಗೆ ಒಬ್ಬನ ಬಗ್ಗೆ ಭಯ ಇದ್ದರೆ ಅವನನ್ನು ಪ್ರೀತಿಸಲಾರಿರಿ. ಅರಿವಿಲ್ಲದೆಯೂ ಸದಾ ಅವನ ಬಗ್ಗೆ ಹೆದರಿಕೆ ನಿಮ್ಮಲ್ಲಿ ಇರುತ್ತದೆ. ಸುಪ್ತ ಮನಸ್ಸಿನಲ್ಲಿ ಭಯದ ಮೂಲ ಬೆಳೆಯುತ್ತಾ ಹೋಗುತ್ತದೆ. ನೋಡು, ಅದು ಎಷ್ಟೊಂದು ಸುಂದರವಾದ ಪ್ರಾಣಿ. ಎಲ್ಲ ಕಡೆ ಹರಿದಾಡುತ್ತೆ. ಆದರೂ ಎಷ್ಟೊಂದು ಶುದ್ಧವಾಗಿ ಅಂದವಾಗಿ ಇದೆ ನೋಡು. ನೀನು ಅಷ್ಟು ಚೊಕ್ಕಟವಾಗಿ ಇರಲಾರೆ. ಪ್ರತಿದಿನ ಸ್ನಾನ ಮಾಡಬೇಕು.
ಪ್ರಪಂಚದಲ್ಲಿ ಹಾವು ಅತ್ಯಂತ ಚೊಕ್ಕಟವಾದ ಪ್ರಾಣಿ. ಗುರುಗಳು ಹೇಳಿದರು, ಇದು ಶುದ್ಧವಾಗಿದೆ, ಹೌದು, ಆದರೆ ಅಪಾಯಕಾರಿ. ಅದಕ್ಕೆ ಗುರುಗಳು ಹೇಳಿದರು, ಮನುಷ್ಯ ಅತಿ ಕೊಳಕ ಹಾಗೂ ಹಾವಿಗಿಂತಲೂ ಅಧಿಕ ಅಪಾಯಕಾರಿ ವಿಷಜಂತು. ಆತ ಬೇರೆಯವರನ್ನು ಕೊಲ್ಲಬಲ್ಲ, ಗಾಯಗೊಳಿಸಬಲ್ಲ. ಪ್ರತಿದಿನ ಆತ ಕೋಪ ಹಾಗೂ ಇನ್ನಿತರ ಪ್ರತಿಕೂಲ ಭಾವನೆಗಳ ಮೂಲಕ ವಿಷವನ್ನು ತನ್ನ ಆಸುಪಾಸಿನವರ ಮೇಲೆ ಕಾರುತ್ತಾನೆ. ಹಾವು ಯಾವತ್ತೂ ಹಾಗೆ ಮಾಡುವುದಿಲ್ಲ. ಹಾವು ಸ್ವರಕ್ಷಣೆಯ ಸಂದರ್ಭಗಳಲ್ಲಿ ಮಾತ್ರ ಕಚ್ಚುತ್ತದೆ. ಗುರುಗಳು ಮಾತನ್ನು ಮುಂದುವರೆಸಿದರು, ನೀನು ಗಾಢ ನಿದ್ರೆಯಲ್ಲಿದ್ದಾಗ ನಿನ್ನ ಬೆರಳು ಕಣ್ಣುಗಳನ್ನು ತಿವಿಯುತ್ತದೇನು? ನಿನ್ನ ಹಲ್ಲುಗಳು ನಿನ್ನ ನಾಲಿಗೆಯನ್ನು ಕಚ್ಚುತ್ತವೇನು? ಎಲ್ಲ ಭಾಗಗಳು ಒಂದು ದೇಹಕ್ಕೆ ಸಂಬಂಧಪಟ್ಟವುಗಳು ಎಂಬ ಒಂದು ಒಟ್ಟಾರೆ ಗ್ರಹಿಕೆ ಇರುತ್ತದೆ. ಎಲ್ಲ ಜೀವಜಂತುಗಳು ಒಂದೇ ಎಂಬಂಥ ಗ್ರಹಿಕೆ ಮೂಡಿದ ದಿನ ಯಾವ ಜೀವಿಗೂ ನಾವು ಹೆದರುವುದಿಲ್ಲ. ನಾನು ಹಾವನ್ನು ಹಿಡಿದುಕೊಂಡೇ ನಿಂತಿದ್ದೆ. ಗುರುಗಳು ಮಾತಾಡುತ್ತಿದ್ದರು. ನಿಧಾನವಾಗಿ ನನ್ನಲ್ಲಿ ಭೀತಿಯ ಭಾವನೆ ಇಳಿಮುಖವಾಗುತ್ತಾ ಬಂತು. ನಾನು ಹಾವುಗಳನ್ನು ಸಾಯಿಸದೇ ಹೋದರೆ ಹಾವು ನನ್ನನ್ನು ಯಾಕೆ ಸಾಯಿಸುತ್ತದೆ? ಹಾವುಗಳು ಕಾರಣವಿಲ್ಲದೆ ಯಾರನ್ನೂ ಕಚ್ಚುವುದಿಲ್ಲ. ನನ್ನನ್ನು ಯಾಕೆ ಕಚ್ಚುತ್ತವೆ? ನಾನ್ಯಾರು? ಇತ್ಯಾದಿಯಾಗಿ ಆಲೋಚಿಸತೊಡಗಿದೆ. ನನ್ನ ಮನಸ್ಸು ಕ್ರಮೇಣವಾಗಿ ಸಹಜ ಸ್ಥಿತಿಗೆ ಬರತೊಡಗಿತು. ಈ ಅನುಭವದ ನಂತರ ಹಾವುಗಳ ಭೀತಿ ಮತ್ತೆ ನನ್ನನ್ನು ಕಾಡಲಿಲ್ಲ. ಪ್ರಾಣಿಗಳು ಸಹಜವಾಗಿ ಸೂಕ್ಷ್ಮ ಪ್ರವೃತ್ತಿಯವು ಹಾಗೂ ದ್ವೇಷ ಅಥವಾ ಪ್ರೀತಿ ಎರಡನ್ನೂ ಗ್ರಹಿಸುವ ಸ್ವಭಾವದವು. ಪ್ರಾಣಿಗಳಿಗೆ ತೊಂದರೆ ನೀಡುವ ಮನೋಭಾವ ಇಲ್ಲದಿರುವವರು ಸೃಜನಶೀಲ ಹಾಗೂ ಸ್ನೇಹಶೀಲ ಪ್ರವೃತ್ತಿಯವರಾಗುತ್ತಾರೆ. ಕ್ರೂರ ಪ್ರಾಣಿಗಳೂ ಕೂಡ ಮನುಷ್ಯ ಜೀವಿಗಳೊಡನೆ ಬೆರೆಯಲು ಬಯಸುತ್ತವೆ. ಹಲವಾರು ವರ್ಷಗಳಿಂದಲೂ ಹಿಮಾಲಯ ಕಣಿವೆಗಳಲ್ಲಿನ ಪ್ರಾಣಿಗಳಲ್ಲಿ ಈ ಪ್ರವೃತ್ತಿಯನ್ನು ನಾನು ಗಮನಿಸಿದ್ದೇನೆ. ಅವು ರಾತ್ರಿ ಹೊತ್ತು ಹಳ್ಳಿಗಳ ಸಮೀಪಕ್ಕೆ ಬರುತ್ತವೆ ಮತ್ತು ಮುಂಜಾನೆಗೆ ಮೊದಲೇ ಕಾಡಿಗೆ ಹೋಗಿಬಿಡುತ್ತವೆ. ಮನುಷ್ಯರ ಸಮೀಪದಲ್ಲಿ ಅವುಗಳು ಇರಬಯಸುವಂತೆ ತೋರುತ್ತದೆ, ಆದರೆ ಮನುಷ್ಯನ ಕ್ರೂರ ಸ್ವಭಾವಕ್ಕೆ ಹೆದರುತ್ತವೆ. ಮನುಷ್ಯ ಜೀವಿ ತನ್ನ ಸ್ವಾರ್ಥಪರತೆ, ಮಮಕಾರ, ದ್ವೇಷ ಇವುಗಳಿಂದಾಗಿ ತನಗೆ ಅತ್ಯಂತ ಅಗತ್ಯವಾದ ಪ್ರಕೃತಿಯ ಜೊತೆಗಿನ ಸಂಪರ್ಕವನ್ನು ಕಳೆದುಕೊಳ್ಳುತ್ತಾನೆ. ಹೀಗಾಗಿ ಪ್ರಾಣಿಗಳನ್ನು ಭೀತಿಗೊಳಪಡಿಸುತ್ತಾನೆ. ಅವು ಪ್ರತಿಯಾಗಿ ಸ್ವರಕ್ಷಣೆಗಾಗಿ ಆಕ್ರಮಣ ಮಾಡುತ್ತವೆ. ಒಂದು ಪಕ್ಷ ವ್ಯಕ್ತಿಯು ಪ್ರಾಣಿಗಳೊಡನೆ ನಯವಾಗಿ ವರ್ತಿಸಿದ್ದೇ ಆದರೆ ಅವು ಈತನ ಮೇಲೆ ಆಕ್ರಮಣ ಮಾಡುವುದಿಲ್ಲ. ನಾನು ಆಗಾಗ ವಾಲ್ಮೀಕಿ, ಸೇಂಟ್ ಫ್ರಾನ್ಸಿಸ್ ಮತ್ತು ಬುದ್ಧ ಇವರು ಪ್ರಾಣಿಗಳಲ್ಲಿ ತೋರಿದ ದಯೆಯನ್ನು ನೆನಪು ಮಾಡಿಕೊಳ್ಳುತ್ತೇನೆ. ಅವರ ನಿದರ್ಶನವನ್ನು ಅನುಸರಿಸಲು ಪ್ರಯತ್ನಿಸುತ್ತೇನೆ. ಭೀತಿಯು ಅಭದ್ರತೆಗೆ ಜನ್ಮ ನೀಡುತ್ತದೆ. ಅದು ಮನಸ್ಸಿನಲ್ಲಿ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಇದು ವ್ಯಕ್ತಿಯ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತದೆ. ಭೀತಿ ಮನುಷ್ಯ ಜೀವನವನ್ನು ನಿಯಂತ್ರಿಸಬಲ್ಲುದಾದರೂ ಅಂತಿಮವಾಗಿ ಆ ವ್ಯಕ್ತಿಯನ್ನು ಹುಚ್ಚಾಸ್ಪತ್ರೆಗೆ ದೂಡುತ್ತದೆ. ಭೀತಿಯನ್ನು ಪರಿಶೀಲಿಸಿದಾಗ ಸಾಮಾನ್ಯವಾಗಿ ಇದು ಕಲ್ಪನಾಧಾರಿತವಾದುದೆಂದು ಒಂದು ಪಕ್ಷ ಕಂಡುಬಂದರೂ ಆ ಕಲ್ಪನೆಯು ಒಂದು ರೀತಿಯ ನೈಜತೆಯನ್ನು ಉಂಟು ಮಾಡಬಲ್ಲದು. ಭೀತಿ ಅಪಾಯವನ್ನು ಉಂಟು ಮಾಡುತ್ತದೆ ಎಂಬುದು ನಿಜ. ಆಗ ಮನುಷ್ಯ ಜೀವಿಗಳು ಸ್ವಕಲ್ಪಿತ ಅಪಾಯದಿಂದ ತಮ್ಮನ್ನು ತಾವು ಕಡ್ಡಾಯವಾಗಿ ರಕ್ಷಿಸಿಕೊಳ್ಳಬೇಕು. ನಮ್ಮ ಎಲ್ಲ ಕನಸುಗಳು ಕ್ಷಿಪ್ರವಾಗಿ ಅಥವಾ ನಿಧಾನವಾಗಿ ಕಾರ್ಯಗತವಾಗುತ್ತವೆ. ಹೀಗೆ ಅಪಾಯಕ್ಕೆ ಆಹ್ವಾನ ನೀಡುವುದು ನಿಜಕ್ಕೂ ಭೀತಿಯೇ. ನಮ್ಮ ಕಲ್ಪನೆಯಿಂದ ಮೂಡುವ ಬಲು ದೊಡ್ಡ ಜಾಡ್ಯವೆಂದರೆ ಭೀತಿ. ಎಲ್ಲ ಭೀತಿ ಭಾವನೆಗಳು ಹಾಗೂ ಅಸ್ಪಷ್ಟತೆಗಳನ್ನು
ಕೆಲವು ನೈಜ ಅನುಭವಗಳನ್ನು ಎದುರಿಸಿದ ನಂತರ ಸುಲಭವಾಗಿ ಗೆಲ್ಲಬಹುದು ಎಂಬುದನ್ನು ನಾನು ಕಂಡಿದ್ದೇನೆ. ಯೋಗ ಸೂತ್ರದ ಮೊದಲ 10 ನಿರ್ಬಂಧಗಳು ಸಮಾಧಿಯನ್ನು ಸಾಧಿಸಲು ಪ್ರಾರಂಭಿಕ ಅಗತ್ಯಗಳಾಗಿವೆ. ಮೊದಲನೆಯದು ಅಹಿಂಸೆ. ಅಹಿಂಸೆ ಎಂದರೆ ಕೊಲ್ಲದಿರುವುದು, ತೊಂದರೆ ಅಥವಾ ಘಾಸಿ ಮಾಡದಿರುವುದು. ಸ್ವಾರ್ಥಪರ ಹಾಗೂ ಅಹಂಕಾರಿ ಆಗಿರುವುದರಿಂದ ಮಾನವ ಜೀವಿಗಳು ಜಡರಾಗುತ್ತರಲ್ಲದೆ ಸಹಜ ಶಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಸಹಜ ಸತ್ವ ಎಂಬುದು ಒಂದು ಮಹಾನ್ ಶಕ್ತಿ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದೇ ಆದರೆ ಅದು ಅಹಿಂಸೆಯ ಪವಿತ್ರ ಮಾರ್ಗವನ್ನು ಅನುಸರಿಸಲು ನೆರವು ನೀಡಬಲ್ಲದು. ಭಾರತದ ಪರ್ವತಗಳು ಹಾಗೂ ಕಾಡುಗಳಲ್ಲಿ ವರ್ಷಗಟ್ಟಲೆ ಸುತ್ತಾಡಿರುವ ನನ್ನ ಅನುಭವದಲ್ಲಿ ಯಾವ ಸಾಧು, ಸ್ವಾಮಿ ಅಥವಾ ಯೋಗಿ ಎಂದಾದರೂ ಕ್ರೂರ ಮೃಗಗಳ ಆಕ್ರಮಣಕ್ಕೆ ಈಡಾಗಿರುವುದನ್ನು ಕೇಳಿಲ್ಲ. ಇವರು ಪ್ರಾಣಿಗಳಿಂದ ಅಥವಾ ಹಿಮಘನಪಾತಗಳಂಥ ಪ್ರಾಕೃತಿಕ ವಿಪತ್ತುಗಳಿಂದ ತಮ್ಮನ್ನು ರಕ್ಷಿಸಿಕೊಳ್ಳುವುದಿಲ್ಲ. ನಿರ್ಭೀತಿಯನ್ನುಂಟು ಮಾಡುವುದು ಆಂತರಿಕ ಶಕ್ತಿ. ನಿರ್ಭೀತನಾದವನು ಮಾತ್ರ ಸೀಮಿತವಾದ ವ್ಯಕ್ತಿಗತ ಪ್ರಾಜ್ಞಮಿತಿಯನ್ನು ದಾಟುತ್ತಾನಲ್ಲದೆ ವಿಶ್ವ ಪ್ರಜ್ಞೆಯಲ್ಲಿ ಒಂದಾಗುತ್ತಾನೆ. ಯಾರು ಯಾರನ್ನು ಕೊಲ್ಲಬಲ್ಲರು? ಆತ್ಮ ಅವಿನಾಶಿ. ದೇಹ ಯಾವಾಗಲಾದರೂ ಮಣ್ಣಾಗಲೇಬೇಕು. ಹಿಮಾಲಯದ ಮಡಿಲಲ್ಲಿರುವ ವಿವಿಧ ಪಂಥಗಳ ಸಾಧುಗಳು ಈ ಗಟ್ಟಿ ನಂಬಿಕೆಯ ಆನಂದವನ್ನು ಅನುಭವಿಸುತ್ತಾರೆ. ಬೋಲೋ ಸಬ್ ಸಂತ್ ಕಿ ಜೈ.